ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಗೂಳ್ಯ ಗ್ರಾಮ ಜಿಡಿ ಹನುಮಂತರಾಯ ಅವರ ಮನೆ ಆವರಣದಲ್ಲಿ ಬುಧವಾರ ಮಧ್ಯಾಹ್ನ 1:30 ಗಂಟೆ ಸುಮಾರಿನಲ್ಲಿ ಸಿಡಿಮದ್ದು ಕಚ್ಚಿ ಅವರ ಸಾಕು ನಾಯಿಯೊಂದು ಸಾವನ್ನಪ್ಪಿದ ಘಟನೆ ಜರುಗಿದೆ. ಸ್ಫೋಟದ ಭಾರಿ ಸದ್ದಿಗೆ ನಾಯಿಯ ತಲೆ ಬಾಯಿ ಛಿದ್ರಗೊಂಡು ನಾಯಿ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದೆ. ಇಲ್ಲಿ ಯಾರೋ ನಮಗಾಗದ ವಿರೋಧಿ ಕಿಡಿಗೇಡಿಗಳು ನನ್ನನ್ನೇ ಗುರಿಯಾಗಿಸಿಕೊಂಡು ಈ ಕೃತ್ಯ ಎಸಗಿದ್ದಾರೆ ಎಂಬುದು ನನಗೆ ಮೇಲ್ನೋಟಕ್ಕೆ ಸಂಶಯ ಇದೆ. ಇದು ಗ್ರಾಮದ ಸಾರ್ವಜನಿಕರಿಗೂ ಕೂಡ ಆತಂಕ ಎದುರಾಗಿ ಭೀತಿಯಲ್ಲಿದ್ದಾರೆ. ಈ ಬಗ್ಗೆ ಅಬ್ಬಿನಹೊಳೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಪ್ರಕರಣ ಕೂಡ ದಾಖಲಾಗಿದೆ. ಬಗ್ಗೆ ಪೊಲೀಸರು ಕೂಡ ಕೂಲಂಕುಷ ತನಿಖೆ ನಡೆಸಿ ನಾಯಿ ಪ್ರಾಣ ಹತ್ಯೆಗೆ ಕಾರಣರಾದವರಿಗೆ ಕಾನೂನು ರೀತಿಯ ಸೂಕ್ತ ಶಿಕ್ಷೆಯನ್ನು ಕೊಡಿಸಬೇಕೆಂದು ನನ್ನ ಮನವಿ. ಈ ಬಗ್ಗೆ ಹಿರಿಯೂರು ಐಮಂಗಳ ವೃತ್ತ ಸಿಸಿಐ ಗುಡ್ಡಪ್ಪ ಹಾಗೂ ಅಬ್ಬಿನಹೊಳೆ ಪೊಲೀಸರು ಪಶು ವೈದ್ಯಕೀಯ ಇಲಾಖೆಯ ವೈದ್ಯಾಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಛಿದ್ರಗೊಂಡ ನಾಯಿಯನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ಈಗಾಗಲೇ ಹೆಚ್ಚಿನ ತನಿಖೆ ಸಹಕರಿಸಿದ್ದಾರೆ ಎಂಬುದಾಗಿ ನಾಯಿ ಮಾಲೀಕ ಹನುಮಂತರಾಯ ನಮ್ಮ ಸುದ್ದಿವಾಹಿನಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮಂಜುನಾಥ್ KNKS TV4 ಪರಶುರಾಂಪುರ. ನನ್ನ ಹೆಸರು ಜಿಡಿ ಹನುಮಂತರಾಯಪ್ಪ ಅಂತ. ನಮ್ಮದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಗೂಳ್ಯ ಗ್ರಾಮ. ನಾನು ಪ್ರೀತಿಯಿಂದ ನಾಯಿಯೊಂದನ್ನು ಸಾಕಿದ್ದೆ. ಈ ದಿನ ಮಧ್ಯಾಹ್ನ ನಾನು ಹೊರಗಡೆ ಹೋಗಿ ಮತ್ತೆ ಜಮೀನಿಂದ ಮನೆಗೆ ಬಂದು ಗೇಟ್ ಬಾಗಿಲು ತೆಗೆದಾಗ ನಾಯಿ ನನ್ನ ಹಿಂದೆ ಫಾಲೋ ಮಾಡ್ತು. ನಾನು ಮುಂದೆ ಬಂದಾಗ ನಾಯಿ ಯಾವುದೋ ಒಂದು ಸಿಡಿಮದ್ದನ್ನು ಬಾಯಿಂದ ಕಡಿದು ಇಡೀ ಬಾಯಿ ಎಲ್ಲ ಕಂಪ್ಲೀಟ್ ಛಿದ್ರವಾಗಿ ಸ್ಫೋಟಗೊಂಡಿತು. ಭಾರೀ ಸದ್ದಿನೊಂದಿಗೆ ಇಡೀ ಊರಿಗೆ ಸದ್ದು ಕೇಳಿಸ್ತು. ಆಗ ಜನಗಳು ಕೂಡ ಈ ಸದ್ದು ಕೇಳಿ ಬೆಚ್ಚಿ ಬಿದ್ದು ಸ್ಥಳಕ್ಕೆ ಬಂದರು. ನಾಯಿ ಅದು ಒದ್ದಾಡ್ತಾ ಇತ್ತು. ಆ ನಾಯಿ ಸತ್ತು ಬಿದ್ದಿದ್ದು ನಾಯಿ ನನ್ನ ಪ್ರೀತಿಯಿಂದ ಸಾಕಿದ ನಾಯಿ. ಆ ಮದ್ದನ್ನು ನನ್ನ ಹತ್ಯೆಗೋಸ್ಕರನೇ ಯಾರೋ ಇಟ್ಟಿದ್ದಾರೆ. ನಾನು ತುಳಿದು ಏನೋ ಆಗಲಿ ಅನ್ನೋ ಉದ್ದೇಶಕ್ಕೆ ಇಟ್ಟಿದ್ದಾರೆ. ನನ್ನ ಹತ್ಯೆಗೆ ಈ ಸಂಚು ಮಾಡಿದ್ದಾರೆ. ಆ ನಾಯಿ ನನ್ನ ಪ್ರಾಣವನ್ನು ಇವತ್ತು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮ ಮಾಲೀಕನ ಪ್ರಾಣವನ್ನು ಉಳಿಸಿದೆ. ನಮ್ಮ ಮನೆಯವರು ಕೂಡ ಇವತ್ತಿರಲಿಲ್ಲ, ಎಲ್ಲ ಪಕ್ಕದ ಹಳ್ಳಿಗೆ ಜಾತ್ರೆಗೆ ಹೋಗಿದ್ರು. ಹಾಗಾಗಿ ಆಗ ನಮಗೆ ಆಗ್ತಕ್ಕಂಥ ಅನಾಹುತ ತಪ್ಪಿ ಆ ಸಾಕು ನಾಯಿ ಇವತ್ತು ಪ್ರಾಣ ಕಳ್ಕೊಂಡು ನನಗೆ ಪ್ರಾಣ ಉಳಿಸಿದೆ, ಪ್ರಾಣ ಭಿಕ್ಷೆ ನೀಡಿದೆ. ಆ ನಾಯಿಯನ್ನು ನಾವು ಪ್ರೀತಿ ಮಗನಂತೆ ಸಾಕಿದ್ವಿ. ನಾವೆಲ್ಲಾದರೂ ಹೋದರೆ ಆ ನಾಯಿ ಅಳ್ತಾ ಇರ್ತಿತ್ತು. ನಮ್ಗೆ ಎಷ್ಟು ಮುದ್ದಾಗಿತ್ತು ಅಂದರೆ ಆ ನಾಯಿ ಯಾವ ಮನುಷ್ಯನ ನಿಷ್ಠೆಗಿಂತಲೂ ಹೆಚ್ಚು ನಿಷ್ಠಾವಂತ ಪ್ರಾಣಿಯಾಗಿ ನನ್ನನ್ನು ಕಾಪಾಡಿತ್ತು. ಇದುವರೆಗೂ ಯಾರೂ ನಮ್ಮ ಮನೆ ಹತ್ರ ಕಳ್ಳರು ಕಾಕರು ಕೂಡ ಬರೋಕ್ಕಾಗ್ತಿರ್ಲಿಲ್ಲ. ಇದರಿಂದ ನಾವು ಸ್ವಂತ ಮಗನನ್ನೇ ಕಳ್ಕೊಂಡಷ್ಟು ನೋವಾಗಿದೆ. ಅಬ್ಬಿನಹೊಳೆ ಪೊಲೀಸರಿಗೆ ನಾನು ಈ ತಕ್ಷಣವೇ ದೂರು ಕೊಟ್ಟೆ. ಅಬ್ಬಿನಹೊಳೆ ಪೊಲೀಸರು CPI ಗುಡ್ಡಪ್ಪನವರು ಎಲ್ಲ ಸ್ಥಳಕ್ಕೆ ಬಂದು ಎಲ್ಲ ಸಮೀಕ್ಷೆ ಮಾಡಿ ಪಶುವೈದ್ಯಕೀಯ ವೈದ್ಯರನ್ನು ಕರೆಸಿ ಆ ಮರಣೋತ್ತರ ಪರೀಕ್ಷೆ ಮಾಡಿಸಿ ಫೋರೆನ್ಸಿಕ್ ಲ್ಯಾಬ್ಗೆ ಅದರ ಬಿಡಿಭಾಗವನ್ನು ಕಳಿಸಿರ್ತಾರೆ. ಈ ವಿಚಾರದಲ್ಲಿ ತನಿಖೆ ಕೈಗೊಂಡು ಪೊಲೀಸರು ಇದು ಮಾಡ್ತಿದ್ದಾರೆ. ಇದು ಬೇರೆಯವ್ರಿಗೂ ಕೂಡ ಇದು ಆಗಬಾರ್ದು. ಈ ಥರ ಘಟನೆಗಳಾದರೆ ಹಳ್ಳಿ ಲೆವೆಲಲ್ಲಿ ಈ ಥರ ಘಟನೆಗಳಾದರೆ ಇನ್ನೂ ಯಾರ್ಯಾರು ಪ್ರಾಣ ತೆಗಿತಾರೋ ಕಿಡಿಗೇಡಿಗಳು ಗೊತ್ತಿಲ್ಲ. ಅದರಿಂದ ಈ ಬಗ್ಗೆ ಪೊಲೀಸರು ಹೆಚ್ಚಿನ ಗಮನ ಹರಿಸಿ ಮುಂದೆ ಇಂಥ ಆಗದಂಗೆ ಈ ಪತ್ತೆ ಮಾಡಿ ಯಾವ ಕಿಡಿಗೇಡಿಗಳು ಇದು ಮಾಡಿದಾರೋ, ನಾಯಿ ಮೂಕ ಪ್ರಾಣಿ ಸಾವಿಗೆ ಕಾರಣರಾಗಿದ್ದಾರೋ, ಹತ್ಯೆಗೆ ಕಾರಣರಾಗಿದ್ದವ್ರಿಗೆ ಸೂಕ್ತ BNSS ಸೆಕ್ಷನ್ ಅಡಿಯಲ್ಲಿ ಕಾನೂನು ಕ್ರಮಕ್ಕೆ ಒಳಪಡಿಸಿ ಶಿಕ್ಷೆ ಆಗಂತೆ ನೋಡ್ಕೋಬೇಕು. ಇದು ಕನ್ವಿಕ್ಷನ್ ಆಗಲೇಬೇಕು ಕೋರ್ಟಲ್ಲಿ. ಆ ಥರ ಇದನ್ನು ಪೂರ್ತಿ ತನಿಖೆ ನಡೆಸಿ ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ.